ಉದಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕು ಬಂಜಾರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವದ ಮೆರವಣಿಗೆ ಕಾರ್ಯಕ್ರಮಕ್ಕೆ ಪಟ್ಟಣ ಗಾಂಧಿ ವೃತ್ತದಿಂದ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎನ್ ಜಯದೇವ ನಾಯಕ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ತಾಲೂಕಿನ 80 ತಂಡಗಳಿಂದ ಜನರು ಆಗಮಿಸಿದ್ದು ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಹಾಗೆಯೇ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ವದಿಗೆರೆ ರಮೇಶ್ ಸಹ ಮಾತನಾಡಿ, ಸೇವಾಲಾಲ್ ಅವರು ಈ ದೇಶದ ಆಡಳಿತ ಬುನಾದಿ ಅಂತ ಹೇಳಿದರು. ಸಮಾಜದ ತಾಲೂಕು ಅಧ್ಯಕ್ಷರಾದ ವೀರೇಶ್ ನಾಯ್ಕ್ ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ವಡ್ನಾಳ್ ಜಗದೀಶ್, ಚಂದ್ರನಾಯ್ಕ್, ಕುಶಾಲ್, ನಾಗರಾಜ್, ತವರೆ ನಾಯ್ಕ್ ಸೇರಿದಂತೆ ಬಂಜಾರ ಸಮಾಜದ ಮುಖಂಡರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಎಂಬತ್ತಾರನೇ ವರ್ಷದ ನಮ್ಮ ಜಗದ್ಗುರು ಸೇವಾಲಾಲ್ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಇಡೀ ತಾಲೂಕಿನ ಎಲ್ಲ ತಾಂಡದಿಂದ ನಮ್ಮ ಜನಗದ ಯುವಕರು, ಮಹಿಳೆಯರು, ತಾಯಂದಿರು ಎಲ್ಲರೂ ಬಂದು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ, ಮತ್ತು ಅದೇ ಥರದಿಂದ ಜನ್ಮಸ್ಥಳ ಆಗಿರ್ತಕ್ಕಂಥ ಸೂರಗೊಂಡನ ಕೊಪ್ಪದಲ್ಲಿ ಇದೇ ಫೆಬ್ರವರಿ 15ರಂದು ಅವರ ಜಯಂತಿಯನ್ನು ಆಚರಣೆ ಮಾಡಿ ಸುಮಾರು ಸರ್ಕಾರ ಒಂದು 8 ಕೋಟಿ 9 ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಆ ಸಮಾರಂಭವನ್ನು ವಿಜೃಂಭಣೆಯಿಂದ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ದೇಶದ ಅನೇಕ ಮೂಲೆಯಿಂದ ಜನಗಳು ಬಂದು ನಮ್ಮ ಸೇವಾಲಾಲ್ ಮಹಾರಾಜರ ಆಶೀರ್ವಾದನ ಪಡೆದು ಹೋಗಿರ್ತಾರೆ. ಆದರೆ ಈ ಜನಾಂಗಕ್ಕೆ ಮಾರ್ಗದರ್ಶನ ಮತ್ತು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪೂಜ್ಯ ನಮ್ಮ ಗುರುಗಳು ಸೇವಾಲಾಲ್ ಜಯಂತಿಯನ್ನು ಅಜ್ಜೊಳ್ಳೆಯಾಗಿ ಆಚರಿಸಬೇಕು. ಇವತ್ತು ಚನ್ನಗಿರಿನಲ್ಲಿ ಸದ್ಗುರು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಆಚರಣೆ ವಿಶೇಷವಾಗಿ ನಡೀತಾ ಇದೆ. ಈ ಒಂದು ಜಯಂತಿಯನ್ನು ಈ ರಾಷ್ಟ್ರದ ಎಲ್ಲ ಧರ್ಮೀಯರು, ಎಲ್ಲ ಜನರು, ಈ ದೇಶದ ಜನರು ಶ್ರದ್ಧಾಭಕ್ತಿಯಿಂದ ಗೌರವಯುತವಾಗಿ ಸಂತ ಸೇವಾಲಾಲ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಈ ದೇಶದ ಆಡಳಿತ ವ್ಯವಸ್ಥೆಯ ಬುನಾದಿ ಸಂತ ಸೇವಾಲಾಲ್ ಮಹಾರಾಜ್ ಅವರು. ಅವತ್ತಿನ ದಿನದಲ್ಲಿ ಇವತ್ತಿರ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಅವತ್ತಿರಲಿಲ್ಲ. ಅಂಥ ದಿನಗಳಲ್ಲಿ ಕುದುರೆ ಮೇಲೆ ಸವಾರಿ ಮಾಡಿ ದೇಶದಾದ್ಯಂತ ಅವರು ಪ್ರವಾಸ ಮಾಡಿ ಈ ರಾಷ್ಟ್ರದ ಜನರನ್ನು, ಎಲ್ಲ ಧರ್ಮದವ್ರನ್ನ ಎಚ್ಚರಿಸಿ ಜಾಗೃತಿ ಮೂಡಿಸಿ ಸಮಾಜದಲ್ಲಿ ಒಂದು ಸನ್ನಡತೆ, ಸದ್ಧರ್ಮ, ಇವತ್ತು ಒಂದು ನೈತಿಕ ಶಕ್ತಿ ಉಳಿತಕ್ಕಂಥ, ಆಡಳಿತ ವ್ಯವಸ್ಥೆ ಸುಧಾರಣೆ ಆಗ್ತಕ್ಕಂಥ, ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಏನು ಮಾಡಬೇಕು ಅವತ್ತೇ ದೂರದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸದ್ಗುರು ಸಂತ ಸೇವಾಲಾಲ್ ಮಹಾರಾಜರು ಅವರ ಜಯಂತಿ ಆಚರಣೆ ಭಾಳ ಅರ್ಥಪೂರ್ಣವಾಗಿದೆ. ಈ ದೇಶಕ್ಕೆ ಸಂದೇಶ ಹೋಗಬೇಕು. ಅವರ ಆದರ್ಶಗಳು ಮತ್ತು ಅವರ ಕನಸುಗಳೇನಿದ್ವು, ಅವರು ಏನು ಪ್ರವಾಸ ಮಾಡಿ ಸಂದೇಶವನ್ನು ಕೊಡ್ತಾಯಿದ್ರು, ಆ ಸಂದೇಶಗಳು ಯಾವತ್ತೂ ಕೂಡ ಪ್ರಸ್ತುತ, ಎಷ್ಟು ವರ್ಷಕ್ಕೂ ಕೂಡ ಪ್ರಸ್ತುತ. ಹಾಗಾಗಿ ಅವನ್ನ ನಾವು ಅನುಷ್ಠಾನಕ್ಕೆ ತರ್ತಕ್ಕಂಥ, ಅವನ್ನ ಆಚರಣೆ ಮಾಡ್ತಕ್ಕಂಥ ಕರ್ತವ್ಯ ನಮ್ಮದು ಆದ್ಯ ಕರ್ತವ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ. ಚನ್ನಗಿರಿ ತಾಲೂಕಿನಾದ್ಯಂತ ವಿಜೃಂಭಣೆಯಿಂದ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಮಾಡೋಕ್ಕೆ ಉದ್ದೇಶ ಇಷ್ಟೇ, ಮಹಾರಾಜರು ಕೊಟ್ಟಂತಹ ಸಂದೇಶವನ್ನು ಈ ತಾಲೂಕಿನಾದ್ಯಂತ ಮತ್ತು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಸಾರಬೇಕಾಗಿರೋದೇ ನಮ್ಮ ಕರ್ತವ್ಯ. ಹಾಗಾಗಿ ಸುಮಾರು 80 ಹಳ್ಳಿಗಳಿದಾವೆ ಈ ತಾಲೂಕಿನಲ್ಲಿ. 80 ಹಳ್ಳಿ ಜನನೂ ಸಹ ಇವತ್ತು ಸೇರಿ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದೀವಿ. ಎಲ್ರಿಗೂ ಒಳಿತಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.